ಗೊತ್ತಾಗ್ಲಿಲ್ಲ. ನನ್ ಪರಿಚಯ ಆಗ್ಲಿಲ್ವಾ? ಇಲ್ಲ ಇಲ್ಲ. ರಾಜ್ಕುಮಾರ್ನ ಅಳಿಯ ನಾನು. ರಾಮ್ ಕುಮಾರ್. ಅದೇ ಹೇಳಿದ್ರಲ್ಲ ಅಳಿಯ. ರಾಜಕುಮಾರನ ಅಳಿಯ. ನಿಮ್ಮ ಹೆಸರು? ಪ್ರತ್ಯಕ್ಷ ಅಂತ. ಪ್ರತ್ಯಕ್ಷ. ನಿಮ್ಮ ಹೆಸರ? ನನ್ನ ಹೆಸರು. ಅಂದ್ರೆ ರಾಜ್ಕುಮಾರನ ಅಳಿಯ ಅಂದ್ರೆ ಇಲ್ಲಿಯ ಮಹಾರಾಜರ ಅಳಿಯ. ಓ ಹಾಗೆ ಹಾಗೆ. ಹಾ 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 ಹಾ. ಅಲ್ಲ, ನಿಮ್ಮನ್ನೆಲ್ಲೂ ನೋಡ್ಲೇ ಇಲ್ಲ ನಾನು. ಎದುರಿ ಬರ್ಲೇ ಇಲ್ಲ. ಅಂದ್ರೆ ವೇದಿಕೆ ಕಾರ್ಯಕ್ರಮದಲ್ಲಿ ಎಲ್ಲೂ ಕಾಣಲಿಲ್ಲ. ಅಲ್ಲಿ ಬರ್ಲೇ ಇಲ್ಲ. ಯಾಕೆ? ಏನಿದ್ರು ನಮ್ದು ಹೊರಗೆ ಕೆಲಸ. ಓ ಅಲ್ಲ, ಚಪ್ರ ಎಲ್ಲ ಮುಗಿಸಿದ್ದು ನೀವೇ. ಆ ಕಾರ್ಯಕ್ರಮ ಚಪ್ರ ಹಾಕಿದ್ದೆಲ್ಲ ಮುಂದಾಳತ್ವ, ಓ ಯಜಮಾನಿಕೆ, ಹೊಣೆಗಾರಿಕೆ ತಕೊಂಡು ಕೆಲಸ ಮಾಡಿಸಿದ್ದು, ನೇತೃತ್ವ. ಹಾಗೆ ನಂಗೆ ಗೊತ್ತಾಯ್ತು. ಇವತ್ತಿನ ವ್ಯವಸ್ಥೆ ನೋಡಿ ಕೂರ್ತೀನಿ. ನನಗೆ ಸಂತೋಷ ಆದ್ದೇ ಅದು. ಆಗ್ಲೇ ನಾನು ಮಾಡ್ತಿದ್ದವ ಯಾರು ನಂಗೆ ಈಗ ಒಂದು ಸಿಕ್ಕಿದ್ರು ನೀವು ಅಷ್ಟೊತ್ತಿಗೆ ಸಿಕ್ಕಿದ್ರು ಉಂಟಲ್ಲ. ಮತ್ ನೀವು ಈ ಮುಖ ತಕೊಂಡು ಊರ್ ಮೇಲೆ ಹೋಗುವಾಗ ಒಂದು ಈಗಲಾದ್ರೂ ಈ ವ್ಯವಸ್ಥೆ ಸುದ್ದಿ ಒಂದು ಹೇಳ್ಬೇಡಿ. ಆದ್ರೆ ಒಂದುಂಟು, ಹಾ ನೀವು ಇವಳು ಇವಳಲ್ಲಿ ಕರ್ಕೊಂಡು. ಹೌದೌದು, ಇವಳು ಇವಳು ನಿಮ್ಗೆ ಗೊತ್ತಾ? ಇವಳು ನಮ್ಮನೆಯವಳು. ಅಂದ್ರೆ ಇದು ಸಾರ್ವಜನಿಕ ಕ್ಷೇತ್ರ. ನಾ ಏನೋ ತಿಳ್ಕೊಳ್ತಾ ಕಣ್ಣೆತ್ಲಿಲ್ಲ, ಮುಖ ಎತ್ತಲಿಲ್ಲ, ಹೇಳು ನೋಡಿದಾಗ ಏನೋ ಇದು ಸುಳ್ಳಲ್ಲ. ನೀವು ನಿಮಗೆ ಇವರು ಅಲ್ಲ, ನಿಮ್ಮ ಮಹಾರಾಜರ ಅಪ್ಪನ ಕತೆ ಕೇಳಿದ್ದೆ ನಾನು. ಅವ್ರದ್ದು ಒಂದು ವಾಕ್ಯ ಇತ್ತು ಅಂತ ನಿಮ್ಮ ಕುಟುಂಬದಲ್ಲಿ ಪೂರ್ತಿ ಹೀಗೆ ಎಂತದ್ದು ಮಾತಾಡ್ತೀವಿ? ನೀವೆಂತ ಮಾತಾಡ್ತೀರಿ? ಅವಳು ನಮ್ಮ ಕೆಲಸದವಳು. ಹಾ ಹಾ ಹಾ, ನಮ್ಮವಳು ಅಂದ್ರಿ ನಾನು ಹೆದರ್ಬಿಟ್ಟೆ ಒಂದ್ಸಲ. ಆಗಲ್ಲ. ಹಾ ಹಾ ಹಾ, ಮನೆಯವರನ್ನು ಅಥವಾ ಕೆಲಸದವರನ್ನು ನಮ್ಮವರಂತೆ ಕಾಣುವ ಭಾವನೆ ನಿಜವಾಗಿ ಕೈ ಕೊಡಿ ಹಚ್ಚಿಬಿಟ್ಟ. ನಿಮ್ಮಂತ ಭಾವನೆ ಇದ್ದವ್ರು ಎಷ್ಟು ಜನ ಸಿಗ್ತಾರೆ ಅಲ್ವಾ? ಕೆಲಸದವರನ್ನು ಬೇರೆ ರೀತಿ ನೋಡಿಯೇ ಇವತ್ತು ಗಂಡಾಂತರ ಆದದ್ದು. ಆ ಭಾವನೆ ಬೇಕು. ನಾನು ಸಂತೋಷ ಪಡ್ತೇನೆ. ಅವರು ಅವರು ಅಣ್ಣ ಇದ್ದ ಹಾಗೆ. ಅಣ್ಣನ ಹಾಗೆ ನನಗೆ ಈಗ ನೆಮ್ಮದಿ ಆಯ್ತು. ಸರಿ. ಅಂದ್ರೆ ಈ ಪ್ರದೇಶ, ಈ ಊರಿನಲ್ಲಿ ವಿಶೇಷ ಏನುಂಟು ಅಂತ ಕೇಳಿದೆ. ಸರಿ. ಅವಳು ನಮ್ಮ ಕೋಣೆಗೆ ಬಂದಿದ್ಲ ಉಪಚಾರಕ್ಕೆ. ಆಗ ಹೇಳಿದ್ಲು, ರಮ್ಯ ಮನೋಹರವಾದಂತ ಬಹಳಷ್ಟು ತಾಣ ಉಂಟು ಅಂತ. ನೋಡ್ಬೇಕು ಅನಿಸ್ತು, ಯಾರು ಸಿಗಲಿಲ್ಲ. ನಿನಗ್ ಗೊತ್ತಾ ಅಂತ ಕೇಳ್ದೆ. ಗೊತ್ತುಂಟು ಅಂದ್ಲು. ತೋರಿಸ್ತೀಯ ಕೇಳ್ದಾಗ ಪಾಪ ಎದ್ಕೊ ಬಂದ್ಲು. ಹಾಗಾಗಿ ಮತ್ತೆ ನಮ್ಮ ರಥದಲ್ಲಿ ನಾವು ಹೊರಟದ್ದು. ನೀವು ಹೊರಡುವುದು ಸರಿ, ಹೋಗ್ಲೇಬೇಕು. ನಿಮಗೂ ಸಮಯ ಕಳೆದ ಹಾಗಾಗುತ್ತದೆ. ಆದ್ರೆ ಅವಳೊಟ್ಟಿಗೆ ನೀವು ಹೋಗುದು ಸರಿಯಲ್ಲ. ಯಾಕೆ ಗೊತ್ತಾ? ಯಾಕೆ? ಕಾರಣ ಉಂಟು. ಅಣ್ಣ ತಂಗಿಯರೇ ಒಂದು ವಾಹನದಲ್ಲಿ ಸಂಚರಿಸ್ತಾ ಇದ್ದಾರೆ ಅಂತ ಆದ್ರೂ ಬೇರೆ ದೃಷ್ಟಿಯಿಂದ ಮಾತಾಡುವ ಪ್ರಪಂಚ ಈಗಿನ ಕಾಲ. ಮಾತೆ ಉಂಟು ಅಲ್ವಾ? ಹೌದು. ಜನಾರ್ದನ ಬಾಯಿ ಆದ್ರೂ ಮುಚ್ಚಿಸಬಹುದು, ಜನರ ಬಾಯಿ ಮುಚ್ಚಲಿಕ್ಕಾಗುದಿಲ್ಲ. ಏನು ಮಾಡ್ಲಿಕ್ಕೂ ಇಲ್ಲ. ಸರ್ಪದ ಬಾಯಿಂದಾದ್ರೂ ತಪ್ಪಿಸಿಕೊಳ್ಳಬಹುದು, ಜನರ ಬಾಯಿಂದ ತಪ್ಪಿಕೊಳ್ಳಿಕ್ಕೆ ಆಗುದಿಲ್ಲ. ಏನ್ ಮಾಡ್ಲಿಕ್ಕೂ ಇಲ್ಲ ಅಲ್ವಾ? ಆದ್ರಿಂದ ಈಗ ಅವಳೊಟ್ಟಿಗೆ ನೀವು ಅದರಲ್ಲೂ ನೀವು ಹೊರ ಊರಿನಿಂದ ಹೊರಗಿನ ಹಾಗಾಗಿ ಮಾತು ಬಂದೇ ಬರ್ತದೆ. ಸಹಜ. ಅವಳ ಚಾರಿತ್ರ್ಯದ ಮೇಲೊಂದು ಕಪ್ಪು ಚುಕ್ಕೆ ಬಿದ್ದೇ ಬೀಳುತ್ತದೆ ಅಲ್ವಾ? ಅದು ಬಯಸೋನೇ ಇಲ್ಲ. ಆದ್ರಿಂದ ನಿಮ್ಮ ಜೊತೆಗೆ ನಾನು ಬರ್ತೇನೆ. ನಿಮ್ಮ ಜೊತೆಯಲ್ಲಿ ನಾನು ಬರ್ತೇನೆ. ಅಲ್ಲಿಗ ಮತ್ತೊಂದು ಬರ್ಲಿಕ್ಕಿಲ್ವಾ? ಒಬ್ಬಳಿಗೆ ಇಬ್ರು. ಅವಳು ನಮ್ಮ ಮನೆಯ ಕೆಲಸದವಳಾದ್ದರಿಂದ ಯಾರು ಹಾಗೆ ಅಬದ್ಧ ಮಾತಾಡುವುದಕ್ಕೆ ಅವಕಾಶ ಇರುವುದಿಲ್ಲ. ಹೊರಗಿನವಾದ್ರೂ ನಿಮ್ಮ ಮನೆ ಕೆಲಸದವಳು. ಆ ಕಾರಣಕ್ಕಾಗಿ ನಾವು 3 ಜನ ಒಟ್ಟಾಗಿ ಹೋದ್ರೆ ಇದ್ದದ್ರಲ್ಲಿ ಒಂದು ರೀತಿ ನೀವು ಹೇಳಿದ ಸತ್ಯ. ಖಂಡಿತ ಅಪವಾದ ಬರ್ಲಿಕ್ಕಿಲ್ಲ. ನಾವ್ ಏನೇ ಮಾಡ್ಕೊಂಡ್ರೆ ಅಪವಾದ ಬರ್ಲಿಕ್ಕಿಲ್ಲ. ಆದ್ರಿಂದ ಒಳ್ಳೇದೇ. ಆದ್ರೆ ನಾ ರಮ್ಯ ಮನೋಹರ ತಾಣ ನೋಡ್ಲಿಕ್ಕೆ ಹೊರಟು. ಹೌದು. ಪಾಪ ನಾವು ಏನೋ ಒಂದು ಮಾತಾಡ್ತಾ ಇರುವಾಗ ಇದು ನೀವು ಅಷ್ಟೊತ್ತಿಗೆ ಇದ್ರೆ ನಾನು ನನ್ನ ಗಾಡಿಯಿಂದ ಕೆಳಗೆ ಇಳಿಯುವುದೇ ಇಲ್ಲ. ಹೌದಾ? ಇಳಿಯುವುದೇ ಇಲ್ಲ. ಈಗ ನಿಮ್ಮನ್ನು ಕರ್ಕೊಂಡು ಹೋಗುವುದಿತ್ತು ಸ್ವಾಮಿ. ನಮ್ಮ ರಥದಲ್ಲಿ ಜಾಗವೇ ಇಲ್ಲಲ್ಲ. ನಿಮ್ಮ ರಥ ಇಬ್ಬರಿಗೆ ಆಗುವಂತದ್ದು. ನಾನು ನಿಮ್ಮ ರಥದಲ್ಲಿ? ಹೌದು. ನಾ ಬರುದಿಲ್ಲ. ನನ್ನದ್ದೇ ರಥ ಉಂಟು. 8 ಜನ ಮಲ್ಕೊಂಡು ಹೋಗುವಂತ ರಥ ಉಂಟು ನನ್ನಲ್ಲಿ.
8 ಜನ 8 ಜನ ಅಷ್ಟು ದೊಡ್ಡದು. ಅಷ್ಟು ದೊಡ್ಡದು. ಹಾಗಿದ್ರೆ ಈ ಸರಕು ತುಂಬಿಕೊಂಡು ಹೋಗುದಾ? ಥೋ, ಅದಲ್ಲ ಸ್ವಾಮಿ. ಹಾ, ಅಂದ್ರೆ ವಿಶ್ರಾಂತಿ ಪಡಿತಲೂ ಹೋಗಬಹುದು ಅಂತ. ಅಷ್ಟು ವಿಶಾಲವಾದಂತ ರಥ. ಅಷ್ಟೇ ಅಲ್ಲ, ಹಾ, ಹವಾ ನಿಯಂತ್ರಿತ. ಹಾ, ಹಾ, ಮತ್ತೆ ಹಾಡು ಕೇಳ್ತಾ ಹೋಗ್ಬೋದು, ಹಾ. ಮಾತಾಡ್ತಾ ಹೋಗ್ಬೋದು. ಅಂದ್ರೆ ಅವಳು ಹಾಡ್ರನ್ನ ಕೇಳ್ಕೊಂಡು ಹೋಗ್ಬೋದು. ಅದ್ರಲ್ಲೂ ಅಷ್ಟು ವ್ಯವಸ್ಥೆ ಉಂಟು. ವ್ಯವಸ್ಥೆ ಹಾಗೆ. ಹಾ, ಹಾಗೆ. ಬಾಗಿಲು ಹಾಕ್ಬಿಟ್ರೆ ನಿಯಂತ್ರಿತ ಹವಾ. ನಿಯಂತ್ರಿತ, ತೆಗೆದ್ರೆ ತಂಪು ತಂಪು ಗಾಳಿ ಬರ್ತದೆ. ಮತ್ತೆ ಹೋಗ್ತಾ ಇರುವಾಗ ಮೇಲೆ ನಿಂತ್ಕೊಳ್ಬೋದು. ಹಾ? ಅದು ಅಷ್ಟು ಏ ದೇವ್ರಿ. ಮಾಡ್ಸಿದ್ದೇನೆ ಎಲ್ಲ ಅದೇ ರೀತಿ ನಂಗೆ ಬೇಕು ಅಂತ ಮಾಡಿಸಿಟ್ಕೊಂಡಿದ್ದೇನೆ. ಹಾ, ಬಹುಶಃ ಎಲ್ಲೂ ಮತ್ತೆ ಬೇರೆ ಎಲ್ಲೂ ಇರ್ಲಿಕ್ಕಿಲ್ಲ ಇದು. ಇದು ನಿಮ್ಮ ರಥದಲ್ಲಿ ಮಾತ್ರ. ಈ ಹಾ, ವ್ಯವಸ್ಥೆ. ಅಷ್ಟು ವ್ಯವಸ್ಥೆ. ಅಷ್ಟು ವ್ಯವಸ್ಥೆ ಉಂಟು. ಹಾಗಿದ್ರೆ ನೀವು ಕೂತ್ಕೊಳ್ಳಿ, ನಾನು ರಥ ಬಿಡ್ತೇನೆ. ಹೌದಾ? ಹೋಗುವ. ಅದಕ್ಕೆ ಅವಳಿಗೆ ಅಲ್ಲ, ಈಗ ಗೊತ್ತಿದ್ದಕ್ಕೆ ನಮ್ಮ ರಥದಲ್ಲೇ ಹೋಗಿದ್ರೆ ಇಬ್ರೇ ಆಗ್ತದೆ. ಹೌದು. ನಿಮ್ಮ ರಥದಲ್ಲಿ ಹೋಗುದು, ಹಾ, ಕೊನೆಗೆ ಅಲ್ಲಿ ಹೋಗಿ ಬಂದ್ಮೇಲೆ ಹಾ, ಎಂತದು? ಹಾ, ಏನಿಲ್ಲ, 500 ತೆಗಿ ಅದಿಲ್ಲ. ಖಂಡಿತ ಇಲ್ಲ. ಹಾ. ಹಾಗೆ ಉಂಟುಳಾದ್ರೆ ಮೊದಲೇ ಮಾತಾಡ್ಕೊಳ್ತೇವೆ. ಹೌದಾ? ಅದು ಇಲ್ದಿದ್ರೆ ನಮ್ಗೆಲ್ಲ ಗೊತ್ತುಂಟು, ಕಲ್ಸಿದ್ದಾರೆ. ಹಾಗಿರಲ್ಲ.